ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಮೈಸೂರು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ರಾಜರು ಆಳದಂಥ ಪವಿತ್ರವಾದಂಥ ಪುಣ್ಯಭೂಮಿ. ಇಲ್ಲೇ ಕಾಣದೆ ಚಾಮುಂಡಿ ಬೆಟ್ಟ, ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ರೈತರು ನೋಡಿ, ರೈತರ ಪಾಡ್ ನೋಡಿ. ರೈತರು ವ್ಯಾಪಾರ ಮಾಡಬೇಕೋ ಬೇಡವೋ, ರೈತರು ಜೀವನ ಮಾಡಬೇಕೋ ಬೇಡವೋ, ನೂರಾರು ಕೋಟಿ ಸಾವಿರಾರು ಕೋಟಿ ಜನ್ಮಕ್ಕೆ ಬೆಂಕಿ ಹಾಕ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿ, ಭ್ರಷ್ಟಾಚಾರದರೆ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಸಾವಿರಾರು ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದ್ದಾರೆ. ನೋಡಿ, ಒಮ್ಮೆ ನೋಡಿ ರೈತರ ಕಷ್ಟ ನೋಡಿ, ರೈತರ ಕಷ್ಟ ನೋಡಿ. ನಮಸ್ಕಾರ. ರೈತರು ವ್ಯಾಪಾರ ವಹಿವಾಟು ಮಾಡುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಇದು ಮಹಾತ್ಮ ಗಾಂಧಿ ರಸ್ತೆ, ಮಲೆ ಮಹದೇಶ್ವರ ರಸ್ತೆ. ಏನು ರೈತರಲ್ಲಿ ವಹಿವಾಟು ದಿನನಿತ್ಯ ಬೆಳೆದಂತ ತರಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ. ಇಂಥ ವ್ಯಾಪಾರ ಮಾಡುವಂತ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ, ಇಷ್ಟು ಬದಿ ಎಲ್ಲ ನಾಟಿ ಹಾಕ್ಬೋದು, ಇಲ್ಲಿ ನಾಟಿ ಮಾಡ್ಬೋದು. ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವೆ, ನಿಮ್ಗೆ ಮಾನ ಮರ್ಯಾದಿಲ್ವಾ? ಮಾನ ಮರ್ಯಾದಿಲ್ವಾ ಅಂತ ನಿಮ್ಗೆ? MP MLಗಳು ಹೆಂಗ ಮಾಡ್ತಾ ಇದ್ರಿ? ನಗರ ಪಾಲಿಕೆ ಆಯುಕ್ತರಿಂದ ಹಿಡಿದು MP MLಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಈ ಅಧಿಕಾರಿಗಳಿದ್ದೀರಲ್ಲಪ್ಪ, IAS IPS ಮಾಡಿದ್ರಲ್ಲ, ನೀವು ಬೆಳೆದ ತರಕಾರಿ ತಗೊಂಡೋಗಿ ಊಟ ಮಾಡ್ಬೇಕು. ನೀವು ರೈತರು ಬೆಳೆದಂತ ತರಕಾರಿ ತಗೊಂಡೋಗಿ ಊಟ ಮಾಡ್ಬೇಕು. ರೈತರು ತರಕಾರಿ ಮಾಡಕ್ ಒಂದು ಒಳ್ಳೆ ಜಾಗ ಬೇಡವಾ ಹೇಳಿ? ಯಾಕ್ರಿ ನಿಮ್ಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇಲ್ವೇನ್ರಿ? ಸಂವಿಧಾನಬದ್ಧವಾಗಿ ನೀವು ಪ್ರಮಾಣ ವಚನ ಮಾಡ್ತಿರಲ್ಲಪ್ಪ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಏನಂತ ಮಾಡ್ತೀರಿ? ರೈತರು ಮಳೆಯಲ್ಲಿ ಒಣಗ್ಲಿ, ನಾವು ಸರ್ಕಾರಿ ಸಂಬಳ ತಗೊಂಡು AC ರೂಮ್ ಕೂತ್ಕೊಳ್ಳಿ ಅಂತ ಪ್ರಮಾಣ ವಚನ ಮಾಡ್ತೀರಾ? ನಿಮ್ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ, ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿದ್ರೆ, ಸಂವಿಧಾನಬದ್ಧವಾಗಿ ನೀವು ರಾಜಕಾರಣ ಮಾಡದೇ ಆಗಿದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ, ಇವ್ರ ಶಾಪ ನಿಮಗೆ ತಟ್ಟೆ ಬಿಡಲ್ಲ. ವಿರೋಧ ಪಕ್ಷ ನಾಯಕರೇ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ ಅಂದ್ರೆ ಇಲ್ಲಿಗೆ ಇವೆಲ್ಲ ತೋರಿಸ್ರಿ ಮುಖ್ಯಮಂತ್ರಿಗಳಿಗೆ. ಏನ್ರೇ ಮಾಡ್ತಾ ಇದ್ರಿ? ನಿಮ್ಗೆಲ್ಲ ಅಧಿಕಾರ ಇಲ್ದಿದಾಗ ಟಗರುಗಳು, ನೀವು ಅಧಿಕಾರ ಹೋದಾಗ ಗಿಡ ಮಾಡೋ ಟಗರುಗಳು ಇವರು. ಬಂದು ರೈತರಿಗೆ ಮಹಾತ್ಮ ಗಾಂಧಿ ರಸ್ತೆ ಅಂತ ಹೆಸರಿಟ್ಕೊಂಡು ಪಾಪ ರೈತರು ಗೋಲ್ ನೋಡಕ್ ಆಯ್ತಿಲ್ಲ, ವ್ಯಾಪಾರಸ್ಥರು ಗೋಲ್ ನೋಡಕ್ ಆಯ್ತಿಲ್ಲ. ನಾಡದಲ್ಲಿ ಈ ಪರಿಸ್ಥಿತಿ ನೋಡಿ ಮನ್ಸು ಬರ್ಲಿಲ್ಲ ನನಗೆ. ದಯಮಾಡಿ ರೈತರಿಗೆ ಒಂದು ಒಳ್ಳೆವಾದಂತ ಈಗೆಲ್ಲ ಅಲ್ಲೆಲ್ಲ ಚಪ್ಪರಿಗಳು ಕಿತ್ತಾಕ್ತಿರಲ್ರಿ, ಚಪ್ಪರಿಗಳು ಕಿತ್ತಾಕ್ತಿರಲ್ಲಪ್ಪ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ. ಆ ಚಪ್ಪರಿಗಳೆಲ್ಲ ಬಂದಿಲ್ಲ ಹಾಕಿ ಒಂದು ರೈತರಿಗೆ ಒಂದು ಸೂರು ಕಟ್ಕೊಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಆಗ್ತವೆ. ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಇಷ್ಟೇಳಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ರೈತರಿಗೆ ಒಂದು ಸೂರು ಮಾಡ್ಕೊಡಿ, ವ್ಯಾಪಾರ ಮಾಡಕ್ಕೆ ಒಂದು ಶುಚಿತ್ವವಾದಂತ ಸ್ಥಳ ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮಾಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಡದೇವತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಚಾಮುಂಡೇಶ್ವರಿ ಹುಟ್ಟಿರೋ ಕ್ಷೇತ್ರ ಇದು. ನಾಲ್ವಡಿ ಕೃಷ್ಣರಾಜರು ಹುಟ್ಟಂತೆ ನಾಡಿದು. ನಿಮಗೆ ಜನ್ಮದ ಬೆಂಕಿ ಹಾಕವೆ. ಈಗಲಾದ್ರೂ ಬಂದು ರೈತರಿಗೆ, ಸಾರ್ವಜನಿಕರಿಗೆ, ನಿಮ್ಗೆ ಓಟ್ ಹಾಕಿದವ್ರಿಗೆ ಒಳ್ಳೆ ರೀತಿ ಸೇವೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೆ. ನಮಸ್ಕಾರ, ಧನ್ಯವಾದಗಳು.